ನಮಸ್ಕಾರ ರೀ ದೊಡ್ಡ ಮಂದಿ. ಇವತ್ತು ನಾವು ನಮ್ಮ ಮನ್ಯಾಗ ಮಸಾಲೆ ಖಾರ ಮಾಡತ್ತೀವಿ. ಮಸಾಲೆ ಖಾರ ಮಾಡೋಕೆ ಏನೇನು ಬೇಕು ಸಾಮಗ್ರಿ ಬರೀ ತೋರಿಸ್ತೀನಿ. ಈಗ ಒಂದು ಕಡಾಯಿ ತೊಗೊಂಡಿನಿ. ಕಡಾಯಿ ಒಳಗೆ ಕೊಬ್ಬರಿ ಎಲ್ಲ ಹಾಕ್ಕೊಳಕತ್ತೀನಿ. ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಮ್ಯಾಲೆ ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೋತೀವಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಮಸಾಲೆ ಖಾರ ಎಲ್ಲ ಕೆಂಪಾಗೋ ಮಟ್ಟ ಹುರ್ಕೋತೀನಿ ರೀ. ನೋಡ್ರಿ, ಈಗ ಮಣ್ಗಂಡು ಎಲ್ಲ ಕೆಂಪಾಗತ್ತಾವು. ಖಾರ ಮಾಡಕ್ಕೆ ಟೈಮ್ನು ಭಾಳ ಬೇಕ್ರಿ, ಹಂಗೆ ಮಸಾಲಾನು ಭಾಳ ಬೇಕು. ಸ್ವಲ್ಪ ಚೆಂದಾಗಿ ಹುರ್ಕೊಂಡು ಫಸ್ಟ್ ಕ್ಲಾಸಾಗಿ ಕುಟ್ಕೊಂಡು ಬರೋಣ. 5 ಕಿಲೋ ಒಣ ಮೆಣಸಿನ್ಕಾಯಿ ಅದಾವ್ರಿ. 1.5 ಕಿಲೋ ಒಣ ಕೊಬ್ಬರಿ ಹಾಕೀನಿ ರೀ. ನೋಡ್ರಿ, ಈಗ ಇವನು ಮಣ್ಗಂಡ ಕೆಂಪದವು ರೀ. ಈಗ ಇವನು ತೆಗಿತೀನಿ ರೀ. ಈಗ ಹವೇಸ್ ಹಾಕೊಳಕತ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕೋತೀನಿ. ನೋಡ್ರಿ, ಈಗ ಚಂದಿಗೆ ಹುರ್ಕೊಳಕತ್ತೀನಿ ಎಲ್ಲ. 1.5 ಕಿಲೋ ಹವೇಸ್ ಅದಾವ್ರಿ. ನೋಡ್ರಿ, ಹವೇಸ್ ಎಲ್ಲ ಚಂದಾಗಿ ಹುರ್ಕೊಂಡೀವಿ. ಗಂಡು ಎಲ್ಲ ಕೆಂಪಾದವು ರೀ, ನೋಡ್ಬೋದು. ಇದು ಮಾಡಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊತೈತಿ, ಬಟ್ ಲಾಸ್ಟಿಗೆ ಖಾರ ಚಲೋ ಆಗಿರ್ತೈತಿ. ಬೇರೆ ಬೋಗಣಿ ಒಳಗೆ ತಕ್ಕೋತೀನಿ. ಈಗ ಮಸ್ತ್ ಹಾಕೋತೀನಿ. ಒಂದೂವರೆ ಕಿಲೋ ಅದಾವಲ್ರಿ, ಅದಕ್ಕೆ ಒಂದೇ ಸರಿ ಹುರಿಯಕ್ಕೆ ಬರಲ್ಲ, ಅದಕ್ಕೆ 2 ಸರಿ ಹುರ್ಕೊಳಕತ್ತೀನಿ ರೀ. ನೋಡ್ರಿ, ಈಗ ಚೆನ್ನಾಗಿ ಹುರ್ಕೊಳಕತ್ತೀವಿ. ಮಣ್ಗಂಡು ಎಲ್ಲ ಮಸಾಲೆ ಹುರ್ಕೊಂಡು ಖಾರ ಕುಟ್ಕೊಂಡು ಬಂದ್ರೆ ವರ್ಷನ್ಗಟ್ಲೆ ಇಟ್ಟರು ಹಾಳಾಗಲ್ರಿ. ನಮ್ದು ಖಾರ ಖಾಲಿಯಾಗಿತ್ತು ರೀ, ಅದಕ್ಕೆ ಕೆಲವೊಂದು ವಿಡಿಯೋ ಒಳಗೆ ಮಸಾಲೆ ಖಾರ ಹಾಕಿಲ್ಲ, ಕೆಂಪು ಖಾರ ಹಾಕೀನಿ. ಇನ್ನು ಖಾರ ಕುಟ್ಕೊಂಡು ಬಂದ ಮಸಾಲೆ ಖಾರನೂ ಹಾಕ್ತೀನಿ. ಮಸಾಲೆ ಖಾರ ಮಾಡೋಕೆ ಕೊತ್ತಂಬರಿ, ಪುದೀನ ಕಪ್ಲ, ಕರಿಬೇವ, ಹವೇಜ ಮತ್ತು ಕೊಬ್ಬರಿ, ಜೀರಿಗೆ, ಸಾಸ್ವೆ, ಅರಿಶಿನ ಬೇರು, ಸಾಜೀರಿಗೆ ಮತ್ತು ಪತ್ರಿ, ಮೆಣಸ, ಲವಂಗ, ಬಿಲೋಪತ್ರಿ, ಆಮೇಲೆ ಹಿಂಗ, ಮೆಂತೆ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಸ್ಟಾರ್, ಆಮೇಲೆ ಏಲಕ್ಕಿ, ದಪ್ಪ ಏಲಕ್ಕಿ, ಸಣ್ಣ ಏಲಕ್ಕಿ 2 ಬೇಕು. ಇವು ಎಲ್ಲ ಐಟಮ್ ಬೇಕ್ರಿ ಮಾಡೋಕೆ. ಇನ್ನೊಂದು ಸ್ವಲ್ಪ ಅದಾವ, ನನಗೆ ನೆನಪಿಲ್ಲ, ಆಮೇಲೆ ಹೇಳ್ತೀನಿ. ಚಕ್ಕಿನೂ ಬೇಕ್ರಿ. ಈಗ ಉಳ್ಳಾಗಡ್ಡಿ ಹುರ್ಕೊಳ್ಳೋಣ. 2 ಕಿಲೋ ಉಳ್ಳಾಗಡ್ಡಿ ಹಾಕೊಂಡೀವಿ. ಈಗ ಅರ್ಧ ಹಾಕ್ಕೊಂಡಿನಿ, ಮತ್ತು ಆಮೇಲೆ ಹಾಕ್ಕೊತೀನಿ. ಈಗ ನೋಡ್ರಿ, ಚೆನ್ನಾಗಿ ಹುರಿಬೇಕು, ಕಲರ್ ಚೇಂಜ್ ಆಗೋ ಮಟ್ಟ. ಎಣ್ಣೆ ಒಂದು ಸ್ವಲ್ಪ ಹಾಕೋರಿ. ಹೆಚ್ಚು ಕಮ್ಮಿದು ಎಲ್ಲ ಮಾಡೋಕೆ 1 ಕಿಲೋ ಎಣ್ಣೆ ಹೋಗ್ತೈತಿ. ಈಗ ಉಳ್ಳಾಗಡ್ಡಿ ಕೆಂಪಾಗತ್ತವ, ಹಾಗೆ ಇನ್ನೊಂದು ಸ್ವಲ್ಪ ಕೆಂಪಾಗಬೇಕು. ನೋಡ್ರಿ, ಈಗ ಫೈನಲ್ ಆಯ್ತು. ಈ ಥರ ಕೆಂಪಗೆ ಬರೋ ಮಟ್ಟ ಉಳ್ಳಾಗಡ್ಡಿ ಹುರ್ಕೋಬೇಕು. ಕೊಬ್ಬರಿ ಹುರ್ಕೊಂಡಿದ್ದೀವಲ್ಲ, ಅದೇ ಕೊಬ್ಬರಿಯಾಗ ಈಗ ಉಳ್ಳಾಗಡ್ಡಿ ಎಲ್ಲ ಮಿಕ್ಸ್ ಮಾಡ್ತೀವಿ. ಈಗ ಮತ್ತೆ ಹುರ್ಕೊಳಕತ್ತೀನಿ. ಅಲ್ಲೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೋತೀವಿ. ಈಗ ಚೆಂದಾಗಿ ಎಲ್ಲ ಫ್ರೈ ಐತಿ. ಈಗ ಏನಾದ್ರು ಆಗಲ್ಲಿ ಹಾಕಿದ್ದಿಲ್ಲ, ಅಲ್ಲಿ ಹಾಕೋಣ. ಈಗ ಕರಿಬೇವು ಹುರ್ಕೊಳಕತ್ತೀನಿ ರೀ. ಕರಿಬೇವು ಹಾಕಿ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಈಗ ಎಲ್ಲ ಚೆಂದಾಗಿ ಹುರ್ಕೊಳಕತ್ತೀನಿ ನೋಡ್ರಿ.
ನೋಡ್ರಿ ಕರಿಬೇವು ಎಲ್ಲ ಹುರ್ಕೊಂಡೆ. ಅರಿಶಿನ, ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕೋತೀವಿ. ಒಂದೀಗ ಚಂದಾಗಿ ಹುರ್ಕೊಳ್ತೀವಿ. ನೋಡ್ರಿ ಇದನ್ನು ಚಂದಾಗಿ ಹುರ್ಕೊಂಡಿವಿ. ಈಗ ತೆಗಿತೀನಿ. ಈಗ ಚಕ್ಕಿ ಹಾಕೋತೀನಿ ರೀ, ಹಾಕೊಂಡ ಹುರ್ಕೋತೀನಿ. ಈಗ ಚಕ್ಕಿ ಹುರ್ಕೋತೀನಿ ರೀ. ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಈಗ ಇದನ್ನ ಹುರ್ಕೊಳ್ಳೋದಾಯ್ತು. ಬರ್ರಿ ಈಗ ಆ ಬೊಗಣೆ ಒಳಗೆ ತೆಗಿತೀನಿ. ಈಗ ಸಾರು ಹಾಕೋತೀನಿ ರೀ. ಮ್ಯಾಲೆ ಸ್ವಲ್ಪ ಎಣ್ಣೆನೂ ಹಾಕೋತೀನಿ. ಈಗ ಚಂದಗೆ ಎಲ್ಲ ಹುರ್ಕೋತೀವಿ. ಇದನ್ನ ಹುರ್ಕೊಳ್ಳೋದು ಕಂಪ್ಲೀಟ್ ಆತ. ಈಗ ತೆಗಿತೀನಿ. ಹೂವು ಹಾಕಾತೀವಿ ರೀ. ಈಗ ಹೆಸರು ಗೊತ್ತಿಲ್ಲ, ಅದಕ್ಕೆ ಕೆಂಪು ಹೂವು. ನಿಮಗೆ ಗೊತ್ತಿದ್ರೆ ನೀವು ಹೇಳ್ಬೋದು, ಕಮೆಂಟ್ ಮಾಡಿ. ನೋಡ್ರಿ ಕಂಪ್ಲೀಟ್ ಆಗಿ ತೆಗಿತೀನಿ. ನೋಡ್ರಿ ಈಗ ಲವಂಗ ಹಾಕೊಂಡಿನಿ. ಹಂಗೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ಚಂದಾಗಿ ಹುರ್ಕೋತೀವಿ. ನೋಡ್ರಿ ಈಗ ಚಂದಾಗಿ ಹುರ್ಕೋತೀನಿ. ಹುರ್ಕೊಳ್ಳೋದು ಕಂಪ್ಲೀಟ್ ಆಯ್ತು. ಈಗ ಜೀರಿಗೆ ಹಾಕೋತೀನಿ ರೀ. ಜೀರಿಗೆ ಹಾಕೊಂಡ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಚಂದಾಗಿ ಇದನ್ನ ಹುರ್ಕೋತೀವಿ. ಎಣ್ಣೆ ಹಾಕೊಳಕತ್ತೀನಿ. ಇನ್ನೂ ಚಂದಾಗಿ ಹುರ್ಕೋತೀವಿ. ನೋಡ್ರಿ ಕೆಂಪಾಗವು. ಇನ್ನೊಂದು ಸ್ವಲ್ಪ ಕೆಂಪು ಮಾಡ್ತೀನಿ. ಈಗ ತೆಗಿತೀನಿ. ನೋಡ್ರಿ ಈಗ ಮ್ಯಾಲೆ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕೊಂಡು ಚಂದಾಗಿ ಹುರ್ಕೋತೀವಿ. ಹುರ್ಕೊಂಡೀವಿ. ಈಗ ತೆಗಿತೀನಿ. ಅಜ್ವಾಯಿನ್ ಹಾಕ್ತೀನಿ ರೀ. ಎಣ್ಣೆ ಹಾಕೊಂಡು ಚಂದಾಗಿ ಹುರ್ಕೋತೀವಿ. ಚಂದಾಗಿ ಹುರ್ಕೊಳಕತ್ತೀವಿ. ಬರೀ ಎಲ್ಲ ಫ್ರೈ ಆಗೈತಿ. ಈಗ ತೆಗಿತೀವಿ. ಸಾಜೀರಿಗೆ ಹಾಕೊಳತ್ತೀವಿ. ಹಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೋಡ್ರಿ ಪಟಾಕಿ ಕಬ್ಬನ್ ಹಾಕವು. ಹುರ್ಕೊಳ್ಳೋದಾಗೈತಿ. ಈಗ ತೆಗಿತೀನಿ. ನೋಡ್ರಿ ಸ್ವಲ್ಪ ಹಂಗೆ ಎಣ್ಣೆ ಹಾಕೋತೀನಿ. ಕಂಪ್ಲೀಟ್ ಅಂತ ಈಗ ತೆಗಿತೀನಿ. ದಪ್ಪ ಏಲಕ್ಕಿ ಹಾಕ್ತೀನಿ. ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕ್ತೀವಿ. ಇದು ಕಂಪ್ಲೀಟ್ ಅಂತ ತೆಗಿತೀನಿ. ಬಿಳುವ ಕತ್ರಿ ಹಾಕೋತೀನಿ. ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕೊಂತ ಚಂದಾಗಿ ಹುರ್ಕೋತೀವಿ. ಇದು ಕಂಪ್ಲೀಟ್ ಆಗ್ತದೆ. ಹಾಕ್ಕೊಳಕತ್ತೀನಿ ರೀ. ಈಗ ಎಣ್ಣೆ ಹಾಕೊಂಡು ಚಂದಾಗಿ ಹುರ್ಕೋತೀವಿ. ಇದು ಕಂಪ್ಲೀಟ್. ಈಗ ತಗೋತೀನಿ. ಅಲ್ಲ ಹಾಕೋತೀನಿ. ಈಗ ಎಣ್ಣೆ ಹಾಕೊಂಡು ಚಂದಾಗಿ ಫ್ರೈ ಮಾಡ್ಕೊತೀವಿ. ಎಲ್ಲ ಕಂಪ್ಲೀಟ್ ಆಗ್ತಾ. ಈಗ ತೆಗಿತೀನಿ. ಈಗ
ಈಗ ಕೊತ್ತಂಬರಿ ಮತ್ತು ಪುದೀನ ಎರಡು ಸೇರಿಸಿ ಹುರಿತೀವಿ. ಎಣ್ಣೆ ಹಾಕೊಂಡು ಚಂದಗೆ ಹುರಿಯೋಣ. ಈಗ ನೋಡ್ರಿ ಇದನ್ನು ಕೊತ್ತಂಬರಿ ಮತ್ತು ಪುದೀನೂ ಹುರ್ಕೊಳ್ಳೋದು ಕಂಪ್ಲೀಟ್ ಆಯ್ತು. ಈಗ ಒಂದು ಕ್ಯಾರಿ ಬ್ಯಾಗ್ ಒಳಗೆ ಎಲ್ಲ ಮಸಾಲೆ ಹಾಕತ್ತೀವಿ. ಯಾಕಂದ್ರೆ ಖಾರ ಕೊಟ್ಟು ಗಿರ್ನಿ. ಈಗ ನೋಡ್ರಿ ಎಲ್ಲ ಹಾಕತ್ತೀವಿ. ಹಾಕತ್ತೀವಿ. ಹಾಕೊಳತ್ತೀವಿ ನೋಡ್ರಿ. ಇದು ಕೊಬ್ಬರಿ ಹುರಿದಿಟ್ಟಿದ್ದೀವಲ್ಲ, ಬೆಳ್ಳುಳ್ಳಿ ಏನು ಹುರಿಯಲ್ರಿ, ಡೈರೆಕ್ಟ್ ಹಸಿ ಬೆಳ್ಳುಳ್ಳಿನೇ ಹಾಕ್ತಾರೆ. ಹಾಕ್ತೀನಿ ರೀ ಎಲ್ಲ. ನೋಡ್ರಿ ಎಲ್ಲ ಹಾಕ್ಕೊಂತೀನಿ. ಈಗ ಮ್ಯಾಲೆ ಕೊತ್ತಂಬರಿ ಮತ್ತು ಪುದೀನ ಅದು ಇದು ಮಾಡಿದ್ದೀವಲ್ಲ ಹಾಕ್ಕೊತೀನಿ. ಈಗ ಮತ್ತು ಪುದೀನ ಹಾಕ್ತೀನಿ. ನೋಡ್ರಿ ಹುರ್ಕೊಳ್ಳೋದು ಎಲ್ಲ ಕಂಪ್ಲೀಟ್ ಆಯ್ತು. ಮಸಾಲೆ ಖಾರ ಮನ್ಯಾಗೆ ಮಾಡ್ಕೊಂಡು ಇತ್ರ ಹೆಲ್ತ್ ಚಲೋ ಇರ್ತೈತ್ರಿ. ಯಾಕಂದ್ರೆ ನಾನು ನೋಡೀನಿ ರೀ, ಮಸಾಲೆ ಖಾರ ಮತ್ತು ಕೆಂಪು ಖಾರ ಎಲ್ಲ ಲೋ ಕ್ವಾಲಿಟಿ ಒಳಗೆ ಮಾಡ್ತಾರೆ. ಹೊರಗೆ ಮಿಕ್ಸಿಂಗ್ ಭಾಳ ಮಾಡ್ತಾರೆ ಮತ್ತು ಕಲರ್ ಹಾಕ್ತಾರೆ. ನಿಮಗೂ ಎಲ್ಲ ಗೊತ್ತೈತಿ. ಹೀಗಾಗಿ ಮನ್ಯಾಗ ಮಾಡ್ಕೊಂಡು ತಿನ್ನೋದು ನಿತ್ರ ಒಳ್ಳೇದು ರೀ. ನೋಡ್ರಿ ಈಗ ಕುಟ್ಟುದು ಮಿಷಿನ್ ಒಳಗೆ ಹಾಕ್ಯಾರ, ನೋಡ್ಬೋದು ನೀವು. ನೋಡ್ರಿ ಏನು ಮಸ್ತ್ ಪುಡಿ ಪುಡಿ ಆಗೈತಿ. ನೋಡ್ರಿ ಏನು ಮಸ್ತ್ ಫುಲ್ ಸಾಫ್ಟ್ ಆ್ಯಂಡ್ ಪುಡಿ ಪುಡಿ ಆಗೈತಿ. ನೋಡ್ರಿ ಈಗ ಆಂಟಿ ಚಾನಿಲೆ ಸಾಸಾತ್ತಾರ. ನೋಡ್ರಿ ಈಗ ನಾವು ಮನ್ಯಾಗ ಏನು ಮಸಾಲೆ ಮಾಡಿದ್ದೀವಲ್ಲ, ಇಲ್ಲಿ ದೊಡ್ಡ ಮಿಕ್ಸರ್ ಇರ್ತೈತಿ. ಆ ಮಿಕ್ಸರ್ನಾಗ ಹಾಕಿ ಚಂದಗೆ ಎಲ್ಲ ಪುಡಿ ಆಗ್ತೈತಿ, ಪೇಸ್ಟ್. ಬರ್ರಿ ಈಗ ಪೇಸ್ಟ್ ತೋರಿಸ್ತೀನಿ ನಿಮಗೆ ಹೆಂಗೆ ಆಗ್ತೈತತ್ತ. ನೋಡ್ರಿ ಈಗ ಪೇಸ್ಟ್ ಆಗತೈತಿ. ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗತೈತಿ ಪೇಸ್ಟ್. ಈಗ ಪೇಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು. ಆಗ ನಾವು ಖಾರ ಕೊಟ್ಟಿದ್ದೀವಲ್ಲ, ಆ ಖಾರ ಒಳಗೆ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡ್ತಾರೆ. ಮ್ಯಾಲೆ ಎಣ್ಣೆ ಹಾಕ್ತಾರೆ. ನೋಡ್ರಿ ಈಗ ಖಾರಾಗ ಮ್ಯಾಲಿನ ತೆಳಗೆ ಹೊಡ್ಯಾಕತ್ತಾರೆ. ನೋಡ್ಬೋದು ಫೈನಲಿ ನಮ್ಮ ಮಸಾಲೆ ಖಾರ ರೆಡಿ ಆಗೈತಿ. ನೋಡ್ರಿ ಈಗ ಒಂದು ಚೀಲ ಒಳಗೆ ಹಾಕತ್ತಾರೆ. ನೋಡ್ರಿ ಖಾರ ಕುಟ್ಕೊಂಡು ಬಂದಿದ್ದೀವಲ್ಲ, ಮನೆಗೆ ಬಂದಮೇಲೆ ಒಂದು ಬುಟ್ಟ್ಯಾಗ ಹಾಕಬೇಕು. ಯಾಕಂದ್ರೆ ಈ ಥರ ಗಂಟಾಗಿರ್ತಾವೆ. ಅದಕ್ಕೆ ಇವೆಲ್ಲ ಗಂಟೆಲ್ಲ ಕೈಲಿ ಹೊಡ್ಕೋಬೇಕು. ಚಂದಗೆ ಕೈಲಿ ಮಿಕ್ಸ್ ಮಾಡ್ಬೇಕು, ಹಿಂಗೆ ತಿಕ್. ಯಾಕಂದ್ರೆ ಅದು ಗಂಟಿತ್ತಂದ್ರೆ ಮಿಕ್ಸಿಂಗ ಸರಿಯಾಗಿರಂಗಿಲ್ಲ. ನೋಡ್ರಿ ಈ ಥರ ಎಲ್ಲ ಗಂಟದ ಸಾಫ್ಟಾಗಿ ತಿಕ್ಕಿ ಬರ್ನಿ ಒಳಗೆ ಹಾಕಬೇಕು. ಅಷ್ಟು ಉದ್ದುದ್ದು ಗಂಟೆಗೆ ನೋಡ್ರಿ ಗೋಡೆ ಹಾಕ್ತೀನಿ. ಈಗ ನೋಡ್ರಿ ಗಂಟೆಲ್ಲ ಹೊಡ್ಕೊಂಡು ಪೌಡ್ರ್ ಮಾಡ್ಕೊಂಡೆ. ಇಷ್ಟು ಖಾರ ರೆಡಿ ಮಾಡೋಕೆ 5 ಕಿಲೋ ಒಣ ಮೆಣಸಿನ್ಕಾಯಿ, 1.5 ಕಿಲೋ ಒಣ ಮಸಾಲೆ, ಎಲ್ಲ ಥರ ಮಸಾಲೆ ಪದಾರ್ಥಗಳು, ಕೊಬ್ಬರಿ ಪೇಸ್ಟ್ 2 ಕಿಲೋ, ಉಳ್ಳಾಗಡ್ಡಿ ಪೇಸ್ಟ್ 2 ಕಿಲೋ, ಅರ್ಧ ಕಿಲೋ ಬೆಳ್ಳುಳ್ಳಿ ಪೇಸ್ಟ್, ಒಂದು ಸ್ವಲ್ಪ ಅಲ್ಲ, ಇಷ್ಟೆಲ್ಲ ಹಾಕೊಂಡ ಮಸಾಲೆ ಖಾರ ರೆಡಿ ಮಾಡಿವ್ರಿ. ಏನು ಬರ್ನಿ ತುಂಬ ಇದು ಬರ್ನಿ ಒಳಗೆ ಹಾಕೋತೀನಿ. ಬರ್ರಿ ನೋಡ್ರಿ ಈಗ ಹಾಕೊಳಕತ್ತೀನಿ. ನೋಡ್ರಿ ಮಣ್ಣಗಂಡ ಸ್ಮೆಲ್ ಬರಕತ್ತೈತಿ. ಜಬರ್ದಸ್ತ್ ಖಾರ ಆಗೈತಿ ನಮ್ಮ ಉತ್ತರ ಕರ್ನಾಟಕ ಖಾರ, ಮಸಾಲೆ ಖಾರ. ನೋಡ್ರಿ ಖಾರ ಭಾಳ ಐತಿ, 10 ಕಿಲೋ ಮ್ಯಾಲೆ ಐತಿ. ಇದು ಡಬ್ರಿ 8 ಕಿಲೋ ಅಂತ ಹೇಳ್ಯಾರ. ಅದಕ್ಕೆ ಖಾರ ಒತ್ತಿ ಹಾಕತ್ತೀವಿ. ಈಗ ನೋಡ್ರಿ ತುಂಬಕ್ಕೆ ಬತ್ತ, ಆದರೂ ಇನ್ನೂ ಒಂದು ಸ್ವಲ್ಪ ಒತ್ತಬೇಕು. ಯಾಕಂದ್ರೆ ಖಾರ ಭಾಳ ಐತಿ. ಇಂಥ ಬರ್ನಿ ಒಳಗೆ ಹಾಕಿಡೋದು ನಿಂತ್ರೆ ಖಾರ ಹಾಳಾಗಲ್ಲ. 2-3 ವರ್ಷಗಟ್ಟಲೆ ಬಾಳ್ಕೆ ಬರ್ತೈತಿ. ನಮ್ಮ ಖಾರ ಏನು 3 ವರ್ಷ ಬರಲ್ಲ, 1-1.5 ವರ್ಷನಾಗ ಖಾಲಿ ಆಗ್ತೈತಿ. ಮತ್ತು ಮುಂದೆ ಕುಟ್ಟೋದ್ರಿ. ನೋಡ್ರಿ ಈಗ ಒತ್ತಾಕ್ತೀವಿ.
ಇಷ್ಟ ಖಾರ ಉಳಿತು. ಇದು ಫುಲ್ ಆಯಿತು ನೋಡ್ರಿ. ಈ ಬರ್ನಿ ತುಂಬಿತ್ತಲ್ಲ, ಈಗ ಇನ್ನೊಂದು ಬರ್ನಿ ಒಳಗೆ ಹಾಕೊಳಕತ್ತೀನಿ. ಈಗ ನೋಡ್ರಿ 2 ಬರ್ನಿ ಮುಚ್ಚಿದೀವಿ, ಕಂಪ್ಲೀಟ್ ಆತ. ನಮ್ಮ ಚಾನಲ್ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ.